ಬಳಿ ಕುಂತವ್ರಿಗೆ ನಿಂತವ್ರಿಗೆ ಏನ್ ಮಾಡಿದ್ರಿ ಇವ ಮೂರನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಮಾತ ಹೆಂಗ ಬರ್ತದ ಬರ್ತದ್ರಿ ಇವ ಮಾತ ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ ಕತ್ತಿ ಕಾಯುವನಿಗೆ ಎಂದು ತಿಳಿಯುವುದಿಲ್ಲ. ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ ಕತ್ತಿ ಕಾಯುವನಿಗೆ ಎಂದು ತಿಳಿಯುವುದಿಲ್ಲ. ಹೌದು ಹಂಗ ಎತ್ತಿಗೆ ಒಪ್ಪ ಕಾರುಣಿ ಹಬ್ಬ ಕತ್ತಿಗೆ ಎಂದು ಒಪ್ಪಲ್ಲ ಅಂದಾರ ಅವ್ರು. ಅಂದಾರಿವ ತಮ್ಮ ಒಂದು ಮುತ್ತು ಒಯ್ದು ಮುತ್ತಗಾರ ಕೈಯಾಗ ಕೊಟ್ಟಿವಪ್ಪ ಅಂತಂದ್ರ ಹೌದು ಮುತ್ತಗಾರ ಬರೇ ಕೈಯಾಗ ಮುತ್ತು ಹಿಡುದು ಇದು ಮುತ್ತು ಇಷ್ಟೇ ರೇಟಿಗೆ ಬಾತದ ತೇಳಿ ಮುತ್ತಗಾರ ಮುತ್ತಿನ ಬೆಲೆ ಹೇಳ್ತಾನ್ರಿ. ಅದೇ ಮುತ್ತು ತಗೊಂಡು ಬಂದು ಒಬ್ಬ ಕತ್ತಿ ಕೈಯಾಗ ಕೊಟ್ರ ಮುತ್ತಿನ ಬೆಲೆ ಹೇಳ್ತಾನೆ ಏನು ಹೇಳಲ್ರಿ ಮಾಮ ಕತ್ತಿ ಬೆಲೆ ಹೇಳ್ತಾನವ. ಹಂಗ ತಮ್ಮ ಎತ್ತಿಗೆ ಒಪ್ಪ ಕಾರುಣಿ ಹಬ್ಬ ಕತ್ತಿಗೆಂದು ಒಪ್ಪಲ್ಲ ಅಂದ್ರ ಕತ್ತಿಗೆ ಏನೇ ಶೃಂಗಾರ ಮಾಡಿದ್ರ ಸಹಿತ ಹೌದು ಕತ್ತಿನೇ ಎತ್ತಿನ ಹೇಳಿದ್ರ ಹೌದಿಲ್ಲ ಅದಕ್ಕೆ ಇಲ್ಲಿ ಬಾಳೆನೋ ಮಾತಾಡುವಂತ ಅವಶ್ಯಕತೆ ಇಲ್ಲ. ನಾವೇನು ಮಾತಾಡಿದೆವು ಅವ್ರೇನು ಮಾತಾಡಿದ್ರು ಹೌದು ಅಂತಕ್ಕಂಥದ್ದು ಹೌದು ದೈವಕ್ಕೆಲ್ಲರಿಗೂ ಗೊತ್ತೈತಿ. ದೈವಕ್ಕೂ ಗೊತ್ತಿರಕ್ಕಿಂತ ಹೆಚ್ಚಿಗೆ ಈ ಕುರ್ಚಕ ಬಹಳ ಗೊತ್ತಾಗಿದ ಕಾಣಿಸ್ತದ. ಹೌದಿಲ್ಲ ಬಹಳ ಮಾತಾಡುದಿಲ್ಲ. ದೇವರ ಮತ್ತು ಗುರು ನಮ್ಮ ಪಾಲಿಗೆ ದೇವರದ ಅವ್ರ ಪಾಲಿಗೆ ಗುರು ಅದ ಹೇಳಿದ್ರು ಅವರು ಏನು ಮಾತು ಹೇಳಿದ್ರು. ಮನೆಯ ಮೊದಲು ಪಾಠ ಶಾಲೆ ತಾಯಿನೇ ಮೊದಲಿನ ಗುರು ಬರಬರಿ ಒಪ್ಪುಗಳು ನಾನು ಒಪ್ಪುಗಳು ಖರೆ. ತಾಯಿಗೆ ಮಗ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಹೌದು ಮಗನಿಗೆ ಗುರು ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಆಕಿಗೆ ಮೊದಲ ಭಗವಂತನ ಆಶೀರ್ವಾದ ಆಗಿರ್ಬೇಕು. ಕೆಲವೊಂದು ಹೆಣ್ಣು ಮಕ್ಕಳಿಗೆ ಮದುವೆಯಾಗಿ ಎಷ್ಟು ವರ್ಷ ಆದ್ರೂ ಮಕ್ಕಳನ್ನಾಗಿಲ್ಲ ಮತ್ತೆ ಅಕ್ಕಿ ಯಾರಿಗೆ ಗುರು ಆಗಿರ್ತಾಳ ಯಾರಿಗಾಗಿರ್ತಾವ ಹಂಗ ಇಲ್ಲ. ಹೆಂಗ್ರಿ ಯಾಕಪ್ಪ ಅದಕ್ಕೆದ್ರ ಭಗವಂತ ದೇವರದ ಆಶೀರ್ವಾದ ನಮ್ಮ ಮೇಲೆ ಇತ್ತಪ್ಪ ಅಂತಂದ್ರ ಏನೋ ದೇವರ ಆಶೀರ್ವಾದ ನಮ್ಮ ಮೇಲೆ ಇತ್ತಪ್ಪ ಅಂತಂದ್ರ ಹೌದು ಎಂತ ಸಂಕಟದೊಳಗಿದ್ರು ಸಹಿತ ಹೊರಗೆ ತರ್ತಾನ ನಮಗ. ಹೌದು ಕರೆ ಜೇರಕರ್ತ ಭಗವಂತನ ಆಶೀರ್ವಾದ ನಮ್ಮ ಬಲ್ಯಕ ಇರ್ಲಿಲ್ಲಪ್ಪ ಅಂತಂದ್ರ ಹೌದು ಅವನ ತುದುಗೈ ಒಳಗಿದ್ರು ಸಹಿತ ನಾವು ಹೊರಗೆ ಬರುದಿಲ್ರಿ. ಮೊದಲು ಯಾರ್ದ ಬೇಕು ದೇವ್ರದ ಬೇಕು. ಮೊದಲ ಆಶೀರ್ವಾದ ದೇವ್ರ ಬೇಕು, ಅನಂತರ ಗುರುವಿಂದ ಬೇಕು. ಹೇಳಿದ್ರ ಅವರು ಏನಪ್ಪ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಇವರಿಗೆ ಗುರು ಅಂತ ಹೇಳಿ ಫಸ್ಟಿಗೆ ಗುರು ಅಂದಾರ. ಹಂಗ ಇಲ್ಲಿದು ಮಾತ ಹೆಂಗಪ್ಪ ಅದಕ್ಕೆ ಕೇಳಿದ್ರ ಆ ಗುರುವಿಗೆ ಹುಟ್ಟಿಸಿದವನೇ ಯಾರು ದೇವ್ರದಾನ. ನಾ ಏನ್ ಹೇಳಿನಿ ಅಂಧಕಾರ ಶೂನ್ಯ ದ್ವಂದ್ವಕಾರ ಶೂನ್ಯ ನಿರಂಕಾರ ಶೂನ್ಯ ಅಂತ ಹೇಳಿನಿ. ಏನಂದ್ರೆ ಕೇಳೋರಿದ್ರೆ ಪ್ರಾಣಿ ಪಕ್ಷಿ ಸದಂತರು ಮದುವೆ ಇದ್ದಿದ್ದಿಲ್ಲ ಅಲ್ಲಿ. ಅವಾಗ ನಿಮ್ಮ ಗುರು ಎಲ್ಲಿದ್ದ ನನಗೂ ಗೊತ್ತಿಲ್ರಿ ಹಂಗೆಲ್ಲದು. ನಾ ಏನ್ ಹೇಳಿ ಇಡೀ ಬ್ರಹ್ಮಾಂಡಕ್ಕೆ ಸೃಷ್ಟಿ ಮಾಡಿದವ ಭಗವಂತ ದೇವರ. ಹೌದು ನಿಮ್ಮ ಗುರುವಿಗೆ ಹುಟ್ಟಿಸಿದವನು ಅವನೇ ಹೌದಿಲ್ಲ. ಅದಕ್ಕೆ ಇರ್ಲಿ ಹೇಳೋದಲ್ಲ ಏನಪ್ಪ 84 ಲಕ್ಷ ಜೀವರಾಶಿಗಳಿಗೆ ಭಗವಂತ ಅಂದ್ರ ದೇವ್ರ ನಮ್ಮಪ್ಪ ದೇವ್ರ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರ ಕೊಟ್ಟು ಸಲ್ಲುತ್ತಾನ. ಕಲ್ಲು ಇರ್ತಕ್ಕಂತ ಕಪ್ಪಿಗೆ ಸಹಿತ ಟೈಮಕ್ಕೆ ಅನುಗುಣವಾಗಿ ಅದರ ಹೊಟ್ಟಿ ಬಾಯಿ ನೋಡೋರು ಯಾರು ದೇವ್ರವ. ಅವ್ರ ಗುರು ನೋಡ್ತಾನ ಇಲ್ರಿವ. ಕಲ್ಲ ತಾಯಿಗಿಂದ ಕಪ್ಪಿಗೆ ಬಾಯಿಗೆ ತುತ್ತ ಮಾಡಿ ಉಣಸಂಗದಾನ ಏನು ಗುರು ಇಲ್ರಿವ. ಹಂಗ ಇಲ್ಲ ಅದು. ಯಾಕಪ್ಪ ಅದಕ್ಕೆ ಯಾಕ್ರಿ ಪ್ರಾಣಿ ಪಕ್ಷಿ ಎಲ್ಲಕ್ಕೂ ಹೊಟ್ಟಿ ನೀರ ನೋಡವ ಯಾರು ನಮ್ಮ ದೇವ್ರ. ತಮ್ಮ ದೇವರ ಮತ್ತು ಗುರುವಿಗೆ ಏನು ವ್ಯತ್ಯಾಸ ಅದು ಹೇಳುದ ತಮ್ಮ. ಗುರು ಅಂದ್ರ ಹೌದು ಮನಿ ಒಳಗೇನೋ ಮನಿ ಹೊರಗಿನ ಬಾಲಕ್ಕಿದ್ದಂಗ. ದೇವರಪ್ಪ ಅಂತಂದ್ರ ಹೌದು ಮನಿ ಹೆಡ್ ಮಾಲಕವ. ಈ ಸದ್ದ ಹೌದು ಯಾರ್ಯಾರ ಬಂದು ಏನಾರ ಕೇಳ್ಬೇಕಾಗಿತ್ತಪ್ಪ ಅಂತಂದ್ರ ಏನ ಬಾಲಕ ಕೇಳ್ತಾರೋ ಮಾಲಕ ಕೇಳ್ತಾರ ಹಿರಿಯ ಮಾಲಕ. ಹೌದಿಲ್ಲ ಮೇನು ನಮ್ ಎಲ್ಲರಿಗೆ ಮಾಲಕ ಯಾರು ಗುರು ಅಲ್ಲ ದೇವರ ಮಾಲಕದಾನ. ಏನು ದೇವರ ಮಾಲಕದಾನ. ಇವತ್ತು ನಮಗ್ ಏನಾರ ಸಂಕಟ ಬಂದಿತ್ತಪ್ಪ ಅಂತಂದ್ರ ದೇವ್ರ ಬಲಿ ಹೋಗ್ತೀವಲ್ಲ ಏನ ಗುರುವಿನ ಬಲಿ ಹೋಗಿ ಅಡ್ಡನ ಕಾಲಿ ಬೀಳ್ತೇವ ದೇವ್ರ ಬಲ್ರಿವ. ಹಂಗಿಲ್ಲ ಅದು. ಜಗತ್ತದೊಳಗ ದೇವ್ರ ಶ್ರೇಷ್ಠದಾನಂತ ಹೇಳಿ ಅವನಿಗೆ ಕಾಯಿ ಹೊಡಿತಾರ. ಅಟ್ ನಿಮ್ ಗುರು ಶ್ರೇಷ್ಠ ನಿಮ್ ಗುರುವಿನ ತಲೆ ಹೊಡ್ಕೋರಿ ನೋಡೋಣ.
ಹಂಗ ಬರಂಗಿಲ್ಲ ಅದು ಯಾಕೆ ಬರಲ್ಲ ಹಾ ತಮ್ಮ ಹೌದ್ ಹೇಳೋದಲ್ಲ ಏನತ್ತ ಹೆಂಗಪ್ಪ ಅದಕ್ಕೆ ಹೇಳಿದ್ರು ಅವರು ಏನತ್ರಿವ ದೇವ್ರ ಇವನೇ ಅಂತೇಳಿ ತೋರಿಸ್ಕೊಡವ ಹೌದ ಗುರು ಅಂತ ಹೇಳಿದ್ರು ಅವರು ಹೌದ್ ಹೌದ್ ಇಲ್ಲೊಂದು ಮಾತು ಹೇಳೋದಲ್ಲ ಅವ್ರಿಗೆ ಏನ್ರಿವ ಯಾವ ಕೋಳೂರು ಕೊಡಗುಸು ಹಾ ಸಣ್ಣ ಕಂದವಿತ್ತದು ಇನ್ನು ಸಣ್ಣ ಕಂದ ಏನು ಸಣ್ಣ ಕಂದ ಇತ್ತು ಕರೆ ಯಾರ ಗುರುವಿಂದ ಏನು ಯಾವ ಗುರು ಬಂದು ಬೋಧನೆ ಮಾಡಿಲ್ಲ ಆಕಿಗೆ ಇಲ್ರಿವ ಸಾಕ್ಷಾತ್ ಏನು ಮಾಡ್ಯಾಳ ಏನು ಭಗವಂತಗ ಹಾಲು ಕುಡಿಸ್ಯಾಳ ಶಿವನಿಗೆ ಹೌದ್ ಹೌದ್ ಮತ್ತ ಅಲ್ಲಿ ಯಾರ ಗುರು ಬಂದು ಇಲ್ಲಿ ಅದಾನ ದೇವ್ರು ಇಲ್ಲಿ ಅದಾನ ಹೋಗಿ ಹಾಲು ಕುಡಿಸಂದಾನ ಏ ಇಲ್ರಿವ ಆಕಿಗೂ ಗುರು ಅದಾನ ಇಲ್ಲ ಇಲ್ಲ ಲಡ್ಡು ಮತ್ಯಾಗ ಗುರು ಇಲ್ಲ ಹೌದ್ ಮತ್ತ ಇವ್ರು ಗುರು ಇಲ್ಲಾರನೇ ಹೆಸರು ಉಳಿಸಿಲ್ಲ ಹೌದ್ ಹೌದ್ ಯಾಕಪ್ಪ ಅದಕ್ಕೆ ಕೇಳಿದ್ರ ಗುರು ಇಲ್ಲಾರ ಬದುಕರೆ ದೇವ್ರ ಇಲ್ಲಾರ ಬದುಕಲಕ್ಕ ಸಾಧ್ಯ ಇಲ್ಲ ಇಲ್ರಿವ ಇವತ್ತ ತಮ್ಮ ಜಾತ್ರೆ ನಡುವುದೆಲ್ಲಾನು ಹೌದ್ ಹೌದ್ ದೇವ್ರ ಜಾತ್ರೆ ನಡಿಬೇಕಾಗ್ಯದ ನಡಿಬೇಕಾಗ್ಯದ ಯಾಕ ನಾವು ನೀವು ದೇವ್ರ ಜಾತ್ರೆ ಮಾಡ್ಬೇಕಾಗ್ಯದ ಯಾಕೆ ಮಾಡ್ಬೇಕಾಗಿದ್ರಿ ಈ ಸದ್ದ ಮನದಾಗ ಒಂದು ಸಂಕಲ್ಪ ಇರ್ತದ ಹೌದ್ ಹೌದ್ ಏನತ್ತ ಏನತ್ತ ಭಗವಂತ ನೀ ಎಲ್ಲಾ ಕಷ್ಟ ನೀ ಪರಿಹಾರ ಮಾಡಿದಪ್ಪ ಅಂತಂದ್ರ ಹೌದು ನಿನಗ ಏನು ಆ ಬೆಳ್ಳಿ ಬೆತ್ತ ಮಾಡಿಸಿಕೊಡ್ತೀನಿ ನನ್ನ ಮನೆ ಒಳಗ ನಿನ್ನ ಕರ್ಸ್ಕೊಡ್ತೀನಿ ಅಂತ ಹೇಳಿ ಅರ್ಧ ತೊಲಿ ಬಂಗಾರ ಹಾಕ್ತೀನಿ ಅಂತ ಹೇಳಿ ಹಿಂಗ ನಾವು ಮನಸ್ಸೊಳಗ ಸಂಕಲ್ಪ ಮಾಡಿರ್ತೇವೆ ಹೌದ್ ಹೌದ್ ಅದು ಈಡೇರಿರ್ತೈತಿ ಹೌದ್ ಹೌದ್ ಅವಾಗ ನಾವು ದೇವ್ರಿಗೆ ಕರ್ಕೊಂಡ್ ಬರ್ತೇವೆ ಕರೆಯದ್ರಿವ ಮತ್ತೆ ನಿಮ್ಮ ಗುರುವಿನ ಬಲಿ ಹೋಗಿ ನಮಗೆ ಎಷ್ಟು ಸಂಕಟ ಬಂದದ ಹಾ ಇದನ್ನ ಪರಿಹಾರ ಮಾಡೋದ್ರ ಗುರು ಬರ್ತಾನ ಬರಂಗಿಲ್ರಿವ ಹಂಗ ಎಲ್ಲದು ಹೆಂಗದು ಯಾಕಪ್ಪ ಅದಕ್ಕಿದ್ರ ಗುರುವಿನ ಬಲಿ ಎಂತ ಸುಮಾರು ಗುಣಗಳದಾವ್ ಎಂತವದ್ರಿವ ಯಾವ ಏಕಲವ್ಯ ದ್ರೋಣಾಚಾರ್ಯ ಬಲ್ಯಕ್ಕೆ ಬಿಲಿವಿದ್ಯಾ ಕಲಿಯಕ್ಕೆ ಹೋಗಿದ್ದ ಹೌದು ಬಿಲಿವಿದ್ಯಾ ಕಲಿಯಕ್ಕೆ ಹೋದಾಗ ಹಾ ದ್ರೋಣಾಚಾರ್ಯ ಗುರು ಏನಂದ ಏನಂದರಿವ ಎನ್ನಂತ ಕೇ ಜಾತ್ರೆ ನಾನು ಬಿಲಿವಿದ್ಯಾ ಕಲಿಸುವುದಿಲ್ಲ ಕಲಿಸುದಿಲ್ಲ ಹೋಗಂದ ಅವಾಗ ಏನ ಮಾಡಿದ ಏನು ಏಕಲವ್ಯ ಏನ ಮಾಡಿದಪ್ಪ ಅಂತಕ್ಕಿದ್ರ ಏನ್ರಿವ ಶಬ್ದವೇದಿ ಬಿಲಿವಿದ್ಯಾ ಕಲಿತ ಎಕಡೆದ ಶಬ್ದ ಬರ್ತದ ಕಡೆ ಬಾಣ ಬಿಟ್ಟಪ್ಪ ಅಂತಕ್ಕಿದ್ರ ಆ ಬಾಣ ಹೋದ ಅದಕ್ಕೆ ಬಡಿಬೇಕು ಹೌದ್ ಹೌದ್ ಇಂಥದೊಂದು ಬಿಲಿವಿದ್ಯಾ ಕಲಿತ ಹೌದು ಆ ಗುರುವಿಗೆ ತಡ್ಕೊಳ್ಳೋದಾಗ್ಲಿಲ್ಲ ಅದು ಹೌದ್ರಿವ ಹೊಟ್ಟೆಗ ಕಾರ ಬಿತ್ತು ಕಾರು ಬಿತ್ತು ಏನು ಮಾಡಿದ ಏಕಲವ್ಯನ ಹೆಬ್ಬಳ ಬೇಡಿದ ಹೆಬ್ಬಳ ಹಾ ಇದು ಹೆಬ್ಬಳ ಎಲ್ಲಾರ ಬಾಣ ಹೊಡ್ಲಕ್ಕ ಬರ್ತೈತಿ ಬರಂಗಿಲ್ರಿವ ಮತ್ತ ನೀವು ಗುರು ಅಟ್ಟು ದೊಡ್ಡವಿದ್ದ ಬಾಳ ಶ್ರೇಷ್ಠ ಇದ್ದಪ್ಪ ಅಂತಂದ್ರ ಹೌದ್ ಹೌದ್ ನೀ ಅವನಿಗೆ ಕಲಿಸಿಲ್ಲ ಬಿಟ್ಟಿಲ್ಲ ಮತ್ತ ಅವನ ಹೆಬ್ಬಳ ಯಾಕ ತಗೊಂಡ್ರಿ ಯಾಕೆ ಬೇಡಿದ್ರಿ ಅವಂಗ ಗುರುವಿನ ದೇವ್ರನ್ನ ಅಂತಕರ್ನ ಐತಿ ಹೌದು ದೇವ್ರ ಆಶೀರ್ವಾದ ಇದ್ದಲೇ ಶಬ್ದವೇದಿ ಬಿಲಿವಿದ್ಯೆ ಕಲಿತಾನ ಏ ನಿಮ್ ಗುರು ಹೋಗಿ ಕಲಿಸ್ಯಾನಿ ಕಲಿಸಿಲ್ರಿವ ಹಂಗ ಇಲ್ಲ ಅದು ಯಾಕಪ್ಪ ಅದಕ್ಕೆ ಜಗತ್ತದೊಳಗ ಗುರುವಿನ ಕಿತ್ತಾನು ದೇವ್ರ ಬಹಳ ದೊಡ್ಡವದಾನ ಹೌದಿಲ್ಲ ಅದಕ್ಕೆ ಇರ್ಲಿ ಬಾಳೆನೂ ಮಾತಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ನಿಮ್ಮ ಒಳಗ ಚೈತನ್ಯ ಪರಮಾತ್ಮ ಅದಾನ ಹೌದೌದು ಮತ್ತು ಚೈತನ್ಯ ಗುರು ಅದಾನ ಏನು ಏ ಇಲ್ರಿವ ನಮ್ಮ ಒಳಗ ಆತ್ಮ ಪರಮಾತ್ಮ ಅದಾನ ಪರಮಾತ್ಮ ಅದಾನ ದೇವ್ರ ಹೌದು ಅವ ಗಪ್ಪ ಆದಪ್ಪ ಅಂತಂದ್ರ ನಾವು ಗಪ್ಪೆ ಗುರುನ ಗಪ್ಪೆ ಶಿಶು ಮಕ್ಕಳು ನೀವು ಗಪ್ಪೆ ಎಲ್ಲ ಸ್ವಿಚ್ ಆಫ್ ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಆ ಗುರುಪ ಅಂತಂದ್ರ ಬರೇ ಒಂದು ಗೊಂಬಿ ಇದ್ದಂಗ ಏನು ರಿಮೋಟ್ ಮ್ಯಾಗಿನ ಗೊಂಬಿ ಇದ್ದಂಗ ದೇವ್ರಪ್ಪ ಅಂತಂದ್ರ ಮೇನ್ ಪಾಯಿಂಟ್ ಸ್ವಿಚ್ ಇದ್ದಂಗ ಹೌದಿಲ್ಲ ಮೇನ್ ಸ್ವಿಚ್ ಇದ್ದಾಗ ಪಾತ್ರ ಹಾಕಿದೆಪ್ಪ ಅಂತಂದ್ರ ಎಲ್ಲಾ ಕಡೆ ಕರೆಂಟ್ ಹತ್ತು ಬೆಳಕು ಬೀಳುತ್ತ ಖರೆ ನಿಮ್ಮ ಗುರು ಬರೇ ಲೈಟ್ ಇದ್ದಂಗ ಅದಕ್ಕೆ ಕರೆಂಟ್ ಯಾರು ನಮ್ ದೇವರ ಹೌದಿಲ್ಲ ಅದಕ್ಕೆ ಜಗತ್ತದೊಳಗ ಗುರುವಿನ ಕಿತ್ತಾನು ದೇವರ ಬಹಳ ದೊಡ್ಡವದಾನ ಅಂತಕ್ಕಂತ ಮಾತನ್ನ ಹೇಳಿ ಬಾಳಿನ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೇಳಿದ್ರ ಅವರು ಇನ್ನೊಂದು ಮಾತು ಏನ್ ಹೇಳಿದ್ರು ಭಗವಂತ ಕೊಡ್ತಾನ ಕಸುವತ್ತಾನ ನಮ್ಮ ಕಡೆದನೆ ಪಾಪ ಮಾಡಿಸ್ತಾನ ನಮ್ಮ ಕಡೆದನೆ ಪುಣ್ಯ ಮಾಡಿಸ್ತಾನ ಅವನ ಆಟ ಯಾರಿಗೆ ತಿಳಿದಿಲ್ಲ ಹೇಳಿದ್ರ ಅವರು ಏನಪ್ಪ ಅಂತ ಕೇಳಿದ್ರ ದೇವ್ರ ಅಂದ್ರ ದೇಹ ಇಲ್ಲದವನು ರೂಪ ಇಲ್ಲದವನು ವರಣ ಇಲ್ಲದವನು ದೇವ್ರಿಗೆ ಏನು ಇಲ್ಲ ಅಂತ ಹೇಳಿದ್ರು ಈ ಸದ್ ದೇವ್ರ ನಿನ್ನ ಕಣ್ಣಿಗೆ ಕಾಣ್ತಿದ್ದಪ್ಪ ಅಂತಂದ್ರ ತಿಳ್ಕೊಳ್ಳೋನು ದೇವ್ರ ನಿನ್ನ ಕಣ್ಣಿಗೆ ಕಾಣ್ತಿದ್ ದೇವ್ರಿಗೆ ನೀ ಏನ್ ಕೇಳ್ತಿದ್ಯೋ ಏನತ್ರಿವ ಏನಾರ ಬೇಡ್ತಿದ್ದಾನ ಮನಿ ಮ್ಯಾಗ ಮನಿ ಇಲ್ಲ ಅಂತ ದೇವ್ರಿಗೆ ಕರೆಸಿ ನಿನ್ನ ಹೆಣಕಸ ಮಾಡ್ಸಕ್ ಹಚ್ಚವನಿ ಹಂಗ ಐತಿ ಅದು ಯಾಕಪ್ಪ ಅದಕ್ಕೆ ಯಾರಿಗೆ ಕಣ್ಣಿಗೆ ಕಾಣಂಗಿಲ್ಲ ಕರೆ ದೇವ್ರ ಅದಾನ ಅನ್ನೋರಿಗೆ ಅದಾನ ಇಲ್ಲ ಅನ್ನೋರಿಗೆ ಇಲ್ಲ ಹೌದಿಲ್ಲ ಯಾಕಪ್ಪ ಅದಕ್ಕೆ ದೇವ್ರಕ್ಕಿಂತ ದೊಡ್ಡವ್ರು ಯಾರಿಲ್ಲ ಗುರುನೂ ಅಲ್ಲ ಹೌದಿಲ್ಲ ಮೊದಲ ದೇವ್ರ ಅನಂತರ ಗುರು ಜಗತ್ತದೊಳಗೆ ದೇವ್ರನ್ನ ಶ್ರೇಷ್ಠ ಅಂತಕ್ಕಂತ ಮಾತನ್ನ ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಸತ್ಯ ಸುಂದರ ಅಂತ ಎಡೆ ನೋಡಿ ಚಾಲ ಹಾಡಿ ಮಾಮಂಗಲ ಮಾಡ